ಆಕ್ಚುಲಿ ಚಿಕ್ಕ ವಯಸ್ಸಿಂದನೂ ನನ್ನ ಚಿಕ್ಕಪ್ಪ ನನ್ನ ಮಾಲಾಶ್ರೀ ಅಂತ ಕರಿತಾ ಇದ್ರು ಚಿಕ್ಕ ವಯಸ್ಸಿಂದ. ಓಕೆ. ಸೊ ಮಾಲಾಶ್ರೀ ಮೂವೀಸ್, ಮ್ಯಾಮ್ದು ಮೂವೀಸ್ ಎಲ್ಲ ಈಗ ನೋಡುವಾಗ ಓಕೆ ಅಂತೇಳಿ ಅವ್ರದ್ದು ಫೇವ್ರೆಟ್ ಮೂವಿ ಬಂದು ರಾಣಿ ಮಹಾರಾಣಿ. ವೆರಿ ನೈಸ್. ಆ ಟ್ವಿನ್ಸ್ ರೋಲ್ ಏನಿದೆ ಅಪ್ಪ, ಏನ್ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಆ ರೋಲಲ್ಲಿ. ಒಂದ್ರಲ್ಲಿ ಸಾದು, ಇನ್ನೊಂದ್ರಲ್ಲಿ ಫುಲ್ ಕೂಗ ಕೋಳಿಗೆ ಆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ವೈಬ್ಸ್ ಇದೆಯಲ್ಲ. ಸೊ ಆಮೇಲಿಂದ ನನ್ನ ಮಂಡ್ಯ ರಮೇಶ್ ಸರ್ ಹೀರೋಯಿನ್ ಅಂತ ಕರಿತಾ ಇದ್ರು. ಸೊ ಅವಾಗಿಂದ ಏನಾಯ್ತು, ಮೇ ಬಿ ಅವರೆಲ್ಲ ಹೇಳಿ ನನ್ನ ತಲೆಯಲ್ಲಿ ಓಕೆ ನಾನು ಹೀರೋಯಿನ್ ಆಗ್ಬೇಕು ಅಂತ ಕೂತ್ಕೊಳ್ತು. ಸೊ ಅದೇ ಮಿರರ್ ಮುಂದೆ ಹೋಗೋದು, ಬರೀ ಮಿರರ್ ಮುಂದೆ ಆಕ್ಟ್ ಮಾಡೋದು. ನನ್ನ ಪಪ್ಪ ಎಲ್ಲ ಒಂದೊಂದ್ಸಲಿ ಕರ್ಟನ್ ಇಂದ ಮೆಲ್ಲಗೆ ಯಾರು ಲೂಸು ಹಿಂಗೆ ಆಡ್ತಿದ್ದಾಳಲ್ಲ ಅನ್ನೋ ಫೀಲ್ ಆಗ್ತಿತ್ತು ಅವ್ರಿಗೆ. ಬಟ್ ಅದು ಇವಾಗ ನಂಗೆ ಅನ್ಸ್ತದೆ ಅದೆಲ್ಲ ಎಷ್ಟು ಹೆಲ್ಪ್ ಮಾಡಿದೆ ಅಂದ್ರೆ ನನಗೆ. ಸುಮ್ಮನೆ ಹಿಂಗೆ ನಾನೇ ನನ್ನ ತಲೆಯಲ್ಲಿ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡೋದು. ಮಧ್ಯರಾತ್ರಿ ಎಲ್ಲ ಒಂದೊಂದ್ಸಲಿ ಅಂದ್ರೆ ಹೈಸ್ಕೂಲ್ ಆದ್ಮೇಲಿಂದ ಸಪ್ರೇಟ್ ರೂಮ್ಸ್ ಅಲ್ಲಿ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿ. ಅಕ್ಕ ತಂಗಿರ್ಗೆ ಇಬ್ರಿಗೂ ಒಂದು ಅಭ್ಯಾಸ ಇದೆ, ಅಂದ್ರೆ ಒಬ್ರೊಬ್ರೆ ಮಾತಾಡೋದು. ಅದು ಸಿಕ್ಕಾಪಟ್ಟೆ ಅಭ್ಯಾಸ ಇದೆ. ನಾವು ಇವಾಗ್ಲೂ ಒಂದೊಂದ್ಸಲಿ ಮಾಡ್ತೀವಿ. ಬಟ್ ಆಮೇಲೆ ನಂಗೆ ಇಂಡಸ್ಟ್ರಿಯಲ್ಲಿ ನನ್ನ ಕೆಲವರು ಹುಚ್ಚರು ತರ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಅದ್ ಹೇಳಿದ್ನಲ್ಲ, ಕೆಲವೊಂದು ಏನಿದೆ ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಹಂಗೆ ಫೇಡ್ ಆಗ್ತಾ ಬಂತು ನನಗೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಮೈಸೂರಲ್ಲಿ ಅಂದ್ರೆ ನನ್ನನ್ನು ಕೇಳೋರು ಯಾರು ಅನ್ನೋ ಫೀಲ್, ನನ್ಗೆ ನಾನು ಹಿಂಗೆ ಇರೋದು ಅನ್ನೋ ಫೀಲ್. ಬಟ್ ಇಲ್ಲಿ ಡಸನ್ ವರ್ಕ್, ಅದು ಗೊತ್ತಾಗ್ಬಿಡ್ತು ನನಗೆ. ಸೊ ಅವಾಗ್ಲೂ ಅಷ್ಟೇ ಒಬ್ಳೆ ಮಾತಾಡ್ಕೊಂಡು ಒಂದಿನ ಅದನ್ನೇ ಮಿರರ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಓಕೆ ಅದ್ ಹೆಂಗಾಗ್ತದೆ, ನಾ ಏನೋ ಹೇಳ್ತಾ ಇದೀನಿ, ಅದು ಆ ಕಡೆಯಿಂದ ನಂಗೆ ರಿಪ್ಲೈ ಮಾಡ್ತದೆ, ನಾನ್ ಮತ್ತೆ ಅದಕ್ಕೆ ರಿಪ್ಲೈ ಮಾಡ್ತಾ ಇದೀನಿ. ಹಂಗಾಗಿ ಆಗಿ ಐ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಸಿನಾರಿಯೋಸ್. ಅದ್ರ ಜೊತೆಗೆ ನಾನು ಆಕ್ಟ್ ಮಾಡ್ಕೊಂಡು